ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ ನ್ಯೂಸ್ ಕನ್ನಡ ಸೂತ್ರ. ಈ ಒಂದು ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂತ ಹೇಳಿದ್ರೆ, ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿ ನೀವೇನಾದರೂ ಆಗಿದ್ರೆ PKL ಸೀಸನ್ 12. ಸೊ ಈ ಒಂದು ಸೀಸನ್ ಅಲ್ಲಿ ನಮ್ಮ ತಂಡದ ಕೋಚ್ ಅವರೇ ಮುಂದುವರಿತಾರ ಅಥವಾ ಹೊಸದಾಗಿ ನಮ್ಮ ತಂಡ ಯಾವ ಕೋಚ್ ಅನ್ನ ಅಪಾಯಿಂಟ್ ಮಾಡ್ಕೊಳ್ತಾರೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಒಂದು ಅಪ್ಡೇಟ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವೆಲ್ಲ ಬುಲ್ಸ್ ನ ಫ್ಯಾನ್ ಆಗಿದ್ರೆ ಅಂತ ಹೇಳಿದ್ರೆ, ಸೊ ಬನ್ನಿ ಈ ವಿಡಿಯೋನ ಡೈರೆಕ್ಟ್ ಆಗಿ ಶುರು ಮಾಡಿ. ಸೊ ಲಾಸ್ಟ್ 2 ಸೀಸನ್ ನಾವು ಕಂಪೇರ್ ಮಾಡಿದ್ವಿ ಅಂತ ಹೇಳಿದ್ರೆ, ಒನ್ ಆಫ್ ದ ವರ್ಸ್ಟ್ ಪರ್ಫಾರ್ಮೆನ್ಸ್ ಇದುವರೆಗಿನ PKL ಸೀಸನ್ ಅಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಲಾಸ್ಟ್ ಸೀಸನ್, ಈ ಸೀಸನ್ ಕೂಡ ನೋಡಿರುವಂತದ್ದು ಒನ್ ಆಫ್ ದ ವರ್ಸ್ಟ್ ಪರ್ಫಾರ್ಮೆನ್ಸ್. ಸೊ ಇದರ ಹಿಂದೆ ಪ್ಲೇಯರ್ಸ್ ಗಳ ಒಂದು ಕಾಂಟ್ರಿಬ್ಯೂಷನ್ ಎಷ್ಟಿರುತ್ತೋ ಅಥವಾ ಅವರ ಜವಾಬ್ದಾರಿ ಎಷ್ಟಿರುತ್ತೋ ಅದಕ್ಕಿಂತ ಹೆಚ್ಚು, ಅಂದ್ರೆ 2 ಪಟ್ಟು ಜಾಸ್ತಿ ಟೀಮ್ ಮ್ಯಾನೇಜ್ಮೆಂಟ್ ಹಾಗೇನೆ ಕೋಚ್ ಅವರ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ಹಾಗಾಗಿ ಇಲ್ಲಿ ಕೋಚ್ಗಿಂತ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್ ಆಗೋದ್ರಿಂದ ಮ್ಯಾನೇಜ್ಮೆಂಟ್ ಡಿಸೈಡ್ ಮಾಡಿದ್ರು ಅಂತ ಹೇಳಿದ್ರೆ, ಪ್ಲೇಯರ್ಸ್ಗಳನ್ನ ಯಾವ ರೀತಿಯಾಗಿ ರಿಲೀಸ್ ಮಾಡ್ತಾರೋ ಅದೇ ರೀತಿಯಾಗಿ ಕೋಚ್ನ ಕೂಡ ರಿಲೀಸ್ ಮಾಡ್ತಾರೆ. ಸೊ ಇನ್ಫ್ಯಾಕ್ಟ್ ನೆಕ್ಸ್ಟ್ ಸೀಸನ್ ನಲ್ಲಿ ಮೋಸ್ಟ್ ಪ್ರಾಬಬಲಿ ನಮ್ಮ ರಣಧೀರ್ ಸಿಂಗ್ ಶರಾವತ್ ಅವರು ಏನಿದ್ದಾರೆ, ಸೊ ಅವರು ನೆಕ್ಸ್ಟ್ ಸೀಸನ್ ಅಲ್ಲಿ ಬೆಂಗಳೂರು ಬುಲ್ಸ್ ತಂಡದ ಹೆಡ್ ಕೋಚ್ ಆಗಿ ಮುಂದುವರಿಯುವಂತ ಚಾನ್ಸಸ್ಗಳು ತೀರಾ ಕಡಿಮೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ, ಸೊ ಓವರ್ ಆಲ್ ಆಗಿ ನಾವು ಆಪ್ಷನ್ ಅನ್ನ ಗಮನಿಸ್ತಾ ಹೋದ್ರೆ ಮ್ಯಾನೇಜ್ಮೆಂಟ್ ಗಿಂತ ಹೆಚ್ಚು ಯಾವ ಪ್ಲೇಯರ್ನ ಸೆಲೆಕ್ಟ್ ಮಾಡ್ಕೋಬೇಕು ಅನ್ನುವಂತ ಒಂದು ಆಪ್ಷನ್ ಇರುವಂತದ್ದು ಹೆಡ್ ಕೋಚ್ ಅವರ ಕೈಯಲ್ಲಿ. ಸೊ ಅಂತ ದೊಡ್ಡ ಜವಾಬ್ದಾರಿ ಇದ್ದಾಗ ಯಾವುದೋ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಅಥವಾ ಈ ಪ್ಲೇಯರ್ ಈ ಒಂದು ಪರ್ಟಿಕ್ಯುಲರ್ ಮ್ಯಾಚ್ ನಲ್ಲಿ ಚೆನ್ನಾಗಿ ಆಡಿದ್ರು ಅಂತೇಳಿ ಅವ್ರನ್ನ ಪರ್ಚೇಸ್ ಮಾಡ್ಲಿಕ್ಕೆ ಈ ಸಲ ಬೆಂಗಳೂರು ಬುಲ್ಸ್ ತಂಡದ ಹೆಡ್ ಕೋಚ್ ಮುಂದಾಗಿದ್ದಂಥದ್ದು ತುಂಬಾನೇ ದೊಡ್ಡ ಮೈನಸ್ ಪಾಯಿಂಟ್ ಆಯ್ತು. ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಹಾಫ್ ಆಫ್ ದ ಅಮೌಂಟ್ ನಮ್ಮ ಬಜೆಟ್ ಏನಿತ್ತು ಅದನ್ನ ಯೂಸ್ಲೆಸ್ ಪ್ಲೇಯರ್ಸ್ ಗಳಿಗೇನೆ ಇನ್ವೆಸ್ಟ್ ಮಾಡಿದೀವಿ ನಾವು. ಯಾಕೆ ಈ ಮಾತನ್ನ ಹೇಳ್ತೇನೆ ಅಂತ ಹೇಳಿದ್ರೆ, ಮೊದಲನೇ ಪ್ಲೇಯರ್ ಬಂದ್ಬಿಟ್ಟು ಜೈ ಭಗವಾನ್ ಅವರು. ಸೊ ಇವರಿಗೆ ಹೆಚ್ಚಿನ ಅಮೌಂಟ್ ಅನ್ನ ಕೊಟ್ಟಿದ್ದು 70 ಲಕ್ಷ ಹತ್ರ ಕೊಟ್ಟಿದ್ದು ಡೆಫಿನೆಟ್ ಆಗಿ ವೇಸ್ಟ್ ಅಂತ ನಿಮ್ಗೂ ಕೂಡ ಅನ್ಸಿರುತ್ತೆ. ಅದರ ಜೊತೆಗೇನೆ ಅಜಿಂಕ್ಯ ಪವರ್ 1.12 crores ಅನ್ನ ಕೊಟ್ವಿ ಇವರು. ಅದರಲ್ಲಿ 2 ಪ್ಲೇಯರ್ಸ್ಗಳನ್ನ ನಾವು ತಗೋಬಹುದು. ಸೊ ಬೇರೆ ಟೀಮ್ಗೆ ಸುಮ್ಮನೆ ಬಿಟ್ಕೊಟ್ವಿ. ಅದು ಬಿಟ್ರೆ ನೆಕ್ಸ್ಟ್ ನಮ್ಗೆ ದೊಡ್ಡ ಹೊಡೆತ ಬಿದ್ದಿದೆ ಪರ್ದೀಪ್ ನರ್ವಾಲ್ ಅವರು. ಸೊ ಪರ್ದೀಪ್ ನರ್ವಾಲ್ 70 ಲಕ್ಷ ಅಂತ ನೀವು ಅನ್ಕೋಬಹುದು, ಬಟ್ ಅವರಿಗೆ ಮ್ಯಾಚ್ ನಲ್ಲಿ ಸಿಕ್ಕಂತ ಟೈಮ್ ಬೇರೆ ಯಾವ ಪ್ಲೇಯರ್ಗೂ ಸಿಕ್ಕಿಲ್ಲ. ಅವರು ಟೈಮ್ ಅನ್ನ ಮ್ಯಾಚ್ ನಲ್ಲಿ ವೇಸ್ಟ್ ಮಾಡಿದಷ್ಟು ಇನ್ನು ಯಾರು ಕೂಡ ವೇಸ್ಟ್ ಮಾಡಿಲ್ಲ. ಸೊ ಹಾಗಾಗಿ ಪರ್ದೀಪ್ ನರ್ವಾಲ್ ನಂತೂ ಈ ಸಲ ರಿಲೀಸ್ ಮಾಡ್ತಾರೆ. ಅದರ ಜೊತೆಗೇನೆ ಅಜಿಂಕ್ಯ ಪವರ್ ಡೆಫಿನೆಟ್ ಆಗಿ ತೆಗಿತಾರೆ. ಅದರ ಜೊತೆಗೆ ಜೈ ಭಗವಾನ್ ಕೂಡ ಹೋಗ್ತಾರೆ. ಯಾವೆಲ್ಲ ಮೋಸ್ಟ್ ಪ್ರೀಮಿಯಂ ಪರ್ಚೇಸ್ ನಾವು ಮಾಡಿದ್ವಿ ಅವರು ಡೆಫಿನೆಟ್ ಆಗಿ ಈ ಸಲ ಹೊರಗಡೆ ಹೋಗ್ತಾರೆ. ಅದರ ಜೊತೆಗೇನೆ ಈ ಪರ್ಚೇಸ್ ಗಳ ಹಿಂದೆ ಇದ್ದಂತ ಕೋಚ್ ಏನಿದ್ದಾರೆ, ಇಷ್ಟು ಸೀಸನ್ಸ್ಗಳು ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಟ್ಟರು ಕೂಡ ಒಂದು ಮ್ಯಾನೇಜ್ಮೆಂಟ್ ಅಂತ ಬಂದಾಗ, ಟೀಮ್ ಅಂತ ಬಂದಾಗ ಆ ಎಮೋಷನ್ ಪಕ್ಕಕ್ಕಿಟ್ಟು ನಾವು ಪ್ಲೇಯರ್ಸ್ ಗಳನ್ನ ತಗೋಬೇಕಾಗುತ್ತೆ. ಪರ್ದೀಪ್ ನರ್ವಾಲ್ ಅವರು ಈ ಸಲ ನಾನು ಕಬಡ್ಡಿ ಆಡೋದಿಲ್ಲ ಅಂತ ಹೇಳಿದ್ರು, ಅದಕ್ಕೋಸ್ಕರ ತಗೊಂಡೆ ಅಂತ ಹೇಳುವಂಥದ್ದು ಆ ಪರ್ಟಿಕ್ಯುಲರ್ ಒಬ್ಬ ಪ್ಲೇಯರ್ಗೆ ಬೆನಿಫಿಟ್ ಆಗ್ಬೋದು. ಬಟ್ ಓವರ್ ಆಲ್ ಆಗಿ ಟೀಮ್ ಅಂತ ಬಂದಾಗ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅವ್ರ ತರನೇ ಎಲ್ಲ ಪ್ಲೇಯರ್ಸ್ಗಳಲ್ವಾ, ಸೊ ಅವರಿಗೆಲ್ಲ ಮೋಸ ಮಾಡ್ದಂಗೆ ಆಗುತ್ತೆ. ಎನಿವೆ, ಅವರು ಆ ತಪ್ಪನ್ನ ಮಾಡದೇ ಇದ್ದಿದ್ರೆ ಈ ಸಲ ನಮ್ಮ ತಂಡ ಡೆಫಿನೆಟ್ ಆಗಿ ಪ್ಲೇ ಆಫ್ ಫೈನಲ್ ಕೂಡ ಹೋಗ್ತಾ ಇತ್ತು. ಸೊ ಹಾಗಾಗಿ ಯಾರೋ ಒಬ್ಬ ಪ್ಲೇಯರ್ಸ್ಗೆ ಬೆನಿಫಿಟ್ ನ ಕೊಡ್ಲಿಕ್ಕೆ ಹೋಗಿ ಈ ಸಲ ನಾವು ಈ ತಪ್ಪನ್ನ ಮಾಡ್ಕೊಂಡಿದ್ದೀವಿ. ಏನ್ವೆ ಇದರಲ್ಲಿ ಒಬ್ಬ ಕೋಚ್ ಆಗಿ ಅವರು ಸೊ ಆ ಒಂದು ಪಾತ್ರವನ್ನು ನಿರ್ವಹಿಸಿಲ್ಲ. ಹಾಗಾಗಿ ಅವರು ಕೂಡ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಇನ್ಫ್ಯಾಕ್ಟ್ ಅವ್ರು ಪ್ರೆಸ್ ಕಾನ್ಫರೆನ್ಸ್ ಕೂಡ ಅಟೆಂಡ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಅದಕ್ಕೆ ನಾವು ಕೂಡ ವಿಡಿಯೋನ ಸ್ಟಾಪ್ ಮಾಡಿದ್ವಿ. ಅವರಿಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಮಾತಾಡ್ಲಿಲ್ಲ. ಪ್ರೆಸ್ ಮುಂದೆ ಬಂದು ಏನಂತ ಮಾತಾಡ್ತಾರೆ. 20 ಮ್ಯಾಚ್ಗಳಲ್ಲಿ ಕೇವಲ 2 ಮ್ಯಾಚ್ ಅನ್ನ ಗೆದ್ದಿರುವಂತದ್ದು. ಸೊ ಇಷ್ಟು ಹೀನಾಯವಾದಂತ ಪ್ರದರ್ಶನ ನಾವೆಲ್ಲೂ ನೋಡಿರ್ಲಿಲ್ಲ. ಸೊ ಎನಿವೆ, ನೆಕ್ಸ್ಟ್ ಸೀಸನ್ ನನ್ನ ಪ್ರಕಾರ 100% ಕೋಚ್ ಕೂಡ ಚೇಂಜ್ ಆಗ್ತಾರೆ. ಇದನ್ನ ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ, ಲಾಸ್ಟ್ ಮ್ಯಾಚ್ ಆದ ನಂತರ ಇದ್ದಂತ ಇಂಟರ್ವ್ಯೂ ಏನಿತ್ತು ಅದರಲ್ಲಿ ಕ್ಲಿಯರ್ ಆಗಿ ಅವರೇ ಮೆನ್ಷನ್ ಮಾಡಿದ್ರೆ, ನಾನು ನೆಕ್ಸ್ಟ್ ಬರುವಂತ ತಂಡದಲ್ಲಿ ಬೆಂಗಳೂರು ಬುಲ್ಸ್ ತಂಡದಲ್ಲಿ ಇರ್ತೀನೋ ಅಥವಾ ಬೇರೆ ತಂಡದಲ್ಲಿ ಇರ್ತೀನೋ ನನಗೆ ಗೊತ್ತಿಲ್ಲ ಅಂತ ಅವರೇ ಹೇಳಿದ್ದಾರೆ. ಸೊ ಅವರೇ ಅದನ್ನ ಕನ್ಫರ್ಮ್ ಮಾಡಿದ್ದಾರೆ ಅಂತ ಹೇಳಿದ್ಮೇಲೆ ಇನ್ನೇನು ಮ್ಯಾನೇಜ್ಮೆಂಟ್ ಕೂಡ ಅಫಿಷಿಯಲ್ ಅನೌನ್ಸ್ಮೆಂಟ್ ನೀಡುವಂಥದ್ದು ಒಂದೇ ಬಾಕಿ. ಇದಿಷ್ಟು ಓವರ್ ಆಲ್ ಆಗಿರುವಂತ ಇನ್ಫಾರ್ಮೇಶನ್. ಯಾವೆಲ್ಲ ಪ್ಲೇಯರ್ಸ್ಗಳಿರ್ತಾರೆ, ಸ್ಕಿಪ್ ಆಗ್ತಾರೆ, ಕೋಚ್ ಇರ್ತಾರ ಇಲ್ವಾ ಅಂತೇಳಿ. ಸೊ ಈ ಒಂದು ಅಪ್ಡೇಟ್ ನಿಮ್ಗೆ ಇಷ್ಟ ಆದ್ರೆ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ಬೆಸ್ಟ್ ಅಪ್ಡೇಟ್ ಜೊತೆಗೆ. ಅಲ್ಲಿವರು ಟೇಕ್ ಕೇರ್ ಅಂತ ಹೇಳ್ತಾ ಫೈನಲಿ ಸುದೀಪ್ ಸೈನಿಂಗ್ ಆಫ್. ಬಾಯ್.